ಈ ಅಧಿಕ ಮಾಸದಲ್ಲಿ ನೀವು ನಿಮ್ಮ ಮನೆಗೆ ಈ 2 ವಸ್ತುಗಳನ್ನು ತಂದರೆ ಸಾಕಾಗತ್ತಾ? ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ ಆಗತ್ತಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಆ 2 ವಸ್ತುಗಳ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೇ ಅಧಿಕ ಮಾಸದಲ್ಲಿ ನಿಮ್ಮ ಮನೆಗೆ ಈ 2 ವಸ್ತುಗಳನ್ನು ತರೋದ್ರ ಮುಖಾಂತರ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ನಕಾರಾತ್ಮಕ ಶಕ್ತಿ ಎಲ್ಲ ಮನೆಯಿಂದ ದೂರ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಅಧಿಕ ಮಾಸ 3 ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು. ಇದೇ ಅಧಿಕ ಮಾಸದಂದು ನೀವು ನಿಮ್ಮ ಮನೆಯಲ್ಲಿ ಒಂದು ಚೊಂಬನ್ನು ತಗೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದ ನಂತರ ಆ ಒಂದು ಅರಿಶಿಣ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಿ. ಇದ್ರ ಮುಖಾಂತರ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಎಲ್ಲ ದೂರ ಆಗುತ್ತೆ. ಓಕೆನಾ? ಸೊ ನಿಮ್ಮ ಮನೆಗೆ ತರಬೇಕಾಗಿರ್ತಕ್ಕಂತಹ 2 ವಸ್ತುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಮೊದಲಿಗೆ ಅರಿಶಿಣ. ಹೌದು, ಇದೇ ಅಧಿಕ ಮಾಸದ ದಿನದಂದು ನೀವು ನಿಮ್ಮ ಮನೆಗೆ ಅರಿಶಿಣವನ್ನು ತರೋದ್ರ ಮುಖಾಂತರ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ, ಉತ್ತಮ ಯೋಗ ಪ್ರಾಪ್ತಿಯಾಗುತ್ತೆ. ಅರಿಶಿಣ ಅಂತಂದ್ರೆ ಶುಭ ಕಾರ್ಯಗಳಿಗೆ ನಾವು ಬಳಕೆ ಮಾಡ್ತಕ್ಕಂಥದ್ದಲ್ವಾ. ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ, ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಪರಿಹಾರವನ್ನು ನಾವು ನೋಡೋದಾದರೆ, ಅರಿಶಿಣ ನೀರನ್ನು ಒಂದು ಲೋಟದಲ್ಲಿ ತಗೊಂಡು ಮನೆಯಲ್ಲಿ ಇಡೀ ದಿನ ಇಟ್ಟು ಅದಾದ ನಂತರ ಅದನ್ನು ಹೊರಗಡೆ ಚೆಲ್ಬಿಡಿ ಅರಿಶಿಣ ನೀರನ್ನು. ಇದ್ರ ಮುಖಾಂತರ ಮನೆಯಲ್ಲಿರ್ತಕ್ಕಂತಹ ಕೆಟ್ಟದ್ದೆಲ್ಲ ದೂರ ಆಗುತ್ತೆ, ಲಕ್ಷ್ಮೀ ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಮೊದಲನೇ ವಸ್ತು ಆಗಿರುತ್ತೆ. ಎರಡನೇ ವಸ್ತು ಬಂದ್ಬಿಟ್ಟು ಏಲಕ್ಕಿ. ಏಲಕ್ಕಿಯನ್ನು ನಾವು ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟ ಅಂತ ಹೇಳಿ ಭಾವಿಸಲಾಗುತ್ತೆ. ಲಕ್ಷ್ಮೀ ದೇವರಿಗೆ ಇದು ತುಂಬ ಇಷ್ಟವಾಗಿರ್ತಕ್ಕಂತಹ ಒಂದು ವಸ್ತು ಆಗಿರುತ್ತೆ ಏಲಕ್ಕಿ. ಆ ಕಾರಣದಿಂದಾಗಿ ಲಕ್ಷ್ಮೀ ದೇವರನ್ನು ಒಲಿಸಿಕೊಳ್ಳಲು ನೀವು ಇದೇ ಅಧಿಕ ಮಾಸದಲ್ಲಿ ಮನೆಗೆ ಏಲಕ್ಕಿಯನ್ನು ತರೋದ್ರ ಮುಖಾಂತರ ಶುಭ ಪ್ರಾಪ್ತಿಯಾಗುತ್ತೆ, ಮನೆಯಲ್ಲಿ ಧನ ಪ್ರಾಪ್ತಿಯಾಗುತ್ತೆ, ಧನ ಲಾಭ ಆಗುತ್ತೆ. ಒಂದು 4 ಏಲಕ್ಕಿಯನ್ನು ತಗೊಂಡು ದೇವರ ಬಳಿ ಇಟ್ಟ ನಂತರ ಅದಕ್ಕೆ ಪೂಜೆಯನ್ನು ಮಾಡಿ ನಿಮ್ಮ ಕೋರಿಕೆಯನ್ನು ಹೇಳಿ ಅದಾದ ನಂತರ ಮನೆಯವರೆಲ್ಲ ಒಂದೊಂದು ಏಲಕ್ಕಿಯನ್ನು ತಿನ್ನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೋ ಅಷ್ಟು ಏಲಕ್ಕಿಯನ್ನು ನೀವು ದೇವರ ಬಳಿ ಇಟ್ಟು ಪೂಜೆಯನ್ನು ಮಾಡಿ, ಪೂಜೆಯ ನಂತರ ಒಬ್ಬೊಬ್ಬರು ಒಂದೊಂದು ಏಲಕ್ಕಿಯನ್ನು ಸೇವಿಸಿ. ಓಕೆನಾ? ಸೊ ಇದ್ರ ಮುಖಾಂತರ ಮನೆಯಲ್ಲಿ ಅದೃಷ್ಟ ಪ್ರಾಪ್ತಿಯಾಗತ್ತೆ ಆ್ಯಂಡ್ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ, ಮನೆಯಲ್ಲಿ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಢಮರುಗವನ್ನು ತಂದರೂ ಸಹ ಮನೆಯಲ್ಲಿ ಶುಭ ಆಗಿರುತ್ತೆ. ಮನೆಯಲ್ಲಿ ಅದರ ನುಡಿಸೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಎಲ್ಲ ಹೋಗಿ ಸಕಾರಾತ್ಮಕ ಶಕ್ತಿ ಮೂಡುತ್ತೆ. ಓಕೆನಾ? ಇದು ಅಧಿಕ ಮಾಸದಲ್ಲಿ ಮನೆಗೆ ತರಬೇಕಾಗಿರ್ತಕ್ಕಂತಹ ವಸ್ತುಗಳ ಮಾಹಿತಿ ಆಗಿರುತ್ತೆ. ಇನ್ನೂ ಹಲವಾರು ಮಾಹಿತಿಗಳಿವೆ ನಮ್ಮ ಚಾನಲಲ್ಲಿ ತಿಳಿಸ್ತಿರ್ತೀವಿ. ಮಾಹಿತಿ ಇಷ್ಟ ಆಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.